ಜಿಲ್ಲೆಯಲ್ಲಿ 10 ದಿನಗಳ ಬಳಿಕ ಮಳೆ ಕಡಿಮೆಯಾಗಿದ್ದು ಈಗ ಆಗಾಗ ಸೂರ್ಯ ಕಾಣಿಸಿಕೊಳ್ತಾ ಇದ್ದಾನೆ. ಮಳೆಯ ಪ್ರಮಾಣವನ್ನ ತಾಲೂಕುವಾರು ನೋಡೋದಾದ್ರೆ ಮಲೆನಾಡು ಪ್ರದೇಶವಾದ ತೀರ್ಥಹಳ್ಳಿಯಲ್ಲಿ 36.10 ಮಿಲಿಮೀಟರ್ನಷ್ಟು ಮಳೆಯಾಗಿದ್ರೆ ಹೊಸನಗರದಲ್ಲಿ 39.80 ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ. ಇನ್ನು ಸಾಗರದಲ್ಲಿ 57 ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಈ ಭಾಗಗಳಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆ ಮುಂದುವರೆದಿದೆ. ಇನ್ನು ಅರೆಮಲೆನಾಡು ಭಾಗವಾದ ಶಿವಮೊಗ್ಗದಲ್ಲಿ 6.70 ಮಿಲಿಮೀಟರ್ನಷ್ಟು, ಸೊರಬದಲ್ಲಿ 39.40 ಮಿಲಿಮೀಟರ್ನಷ್ಟು, ಶಿಕಾರಿಪುರದಲ್ಲಿ 20.80 ಮಿಲಿಮೀಟರ್ನಷ್ಟು, ಭದ್ರಾವತಿಯಲ್ಲಿ 7.50 ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಈ ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಕ್ಷೀಣಿಸಿದೆ. ಇನ್ನು ಕೆಲವು ಭಾಗಗಳಲ್ಲಿ ನೋಡೋದಾದ್ರೆ ಮಾಸ್ತಿಕಟ್ಟಿಯಲ್ಲಿ 87 ಮಿಲಿಮೀಟರ್, ಹುಲಿಕಲ್ನಲ್ಲಿ 97 ಮಿಲಿಮೀಟರ್, ಯಡೂರಿನಲ್ಲಿ 71 ಮಿಲಿಮೀಟರ್ ಹಾಗೂ ಚಕ್ರದಲ್ಲಿ 76 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇನ್ನು ಸಾವ್ಯಹಕ್ಲಿನಲ್ಲಿ 60 ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ. ಮಳೆಯ ಆರ್ಭಟದಿಂದ ಅನೇಕ ಹಾನಿಗಳು ಉಂಟಾಗಿದ್ದು ಇದೀಗ ವರುಣದೇವ ಕರುಣೆ ತೋರಿಸಿದ್ದಾನೆ. ಮಲೆನಾಡಿನಲ್ಲಿ ಕಳೆದ 15 ದಿನಗಳಿಂದ ಪುನರ್ವಸು ಮಳೆಯ ಆರ್ಭಟ ಜೋರಾಗೇ ಇತ್ತು. ಪುನರ್ವಸು ಮಳೆ ನಿಂತ ಬಳಿಕ ಇದೀಗ ಪುಷ್ಯ ಮಳೆ ಕೂಡ ಸ್ವಲ್ಪ ಮಟ್ಟಿಗೆ ಅಬ್ಬರಿಸ್ತಾ ಇದೆ. ಆಗಾಗ ಮಳೆ ಬಿಡುವು ಕೊಡ್ತಾ ಇರೋದ್ರಿಂದ ಸೂರ್ಯ ಕೂಡ ಆಗಾಗ ಕಾಣಿಸ್ಕೊಳ್ತಾ ಇದ್ದಾನೆ. ಜಿಲ್ಲೆಯಲ್ಲಿ ಈ ಬಾರಿ ಮಳೆಗೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಹಲವಾರು ಜನ ಮನೆ ಕಳೆದುಕೊಂಡಿದ್ರೆ, ರಸ್ತೆಗಳು ಕೂಡ ನೀರಿನಿಂದ ಜಲಾವೃತವಾಗಿದ್ವು. ಕೆಲವು ಕಡೆ ರಸ್ತೆಗಳು ಕುಸಿದು ಹೋಗಿರುವಂತಹ ಘಟನೆ ಕೂಡ ನಡೆದಿದೆ. ಗುಡ್ಡ ಕುಸಿದಂತಹ ಘಟನೆಗಳು ಕೂಡ ನಡೆದಿದೆ. ಅದೆಲ್ಲದರ ಮಧ್ಯೆ ಇದೀಗ ಸ್ವಲ್ಪ ಮಟ್ಟಿಗೆ ಮಳೆರಾಯ ಬಿಡುವು ಕೊಟ್ಟಿದ್ದಾನೆ. ಮಲೆನಾಡು ಭಾಗದಲ್ಲೂ ಕೂಡ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದ್ದು ಇನ್ನು ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಕ್ಷೀಣಿಸಿದೆ. ಆಗಾಗ ಸೂರ್ಯ ಕೂಡ ಕಾಣಿಸ್ಕೊಳ್ತಾ ಇದ್ದು ಜನರು ಕೂಡ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಾರೆ. ಕೃಷಿ ಚಟುವಟಿಕೆಗಳು ಕೂಡ ಈಗಾಗಲೇ ಆರಂಭವಾಗಿದ್ದು ಆದರೆ ಕೆಲವು ಕಡೆಗಳಲ್ಲಿ ಮಳೆಯ ತೀವ್ರತೆ ಜಾಸ್ತಿ ಆಗಿದ್ರಿಂದ ಅಪಾರ ಪ್ರಮಾಣದ ಹಾನಿ ಕೂಡ ಸಂಭವಿಸಿದೆ. ಕೆಲವು ಕಡೆ ಮರಗಳು ಕೂಡ ಧರೆಗೆ ಉರುಳಿದ್ವು. ಇದೀಗ ಮಳೆಯ ಪ್ರಮಾಣ ಕಡಿಮೆಯಾಗಿರೋದ್ರಿಂದ ಜನರೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಾರೆ.